ಅಲ್ಲ, ನಾನು ಆ ಥರ ಏನಂದೆ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ರೇ, ನಾನು ಸುಮ್ಮನೆ ಹಂಗೆಲ್ಲ ಕೋಪ ಮಾಡ್ಕೊಳ್ತಿಲ್ಲ ರೀ. ನಮ್ಮ ಭಾವನಾ ಮೇಡಮ್ ಅವ್ರ ಬಗ್ಗೆ ನೀವು ಯಾಕೆ ಹಂಗೆ ಮಾತಾಡಬೇಕು? ಅಲ್ಲ, ನಮ್ಗಳ ಮುಂದೆ ಹಿಂಗೆಲ್ಲ ಮಾತಾಡ್ತಿದ್ರ ಅಂದಮೇಲೆ ನಾವೆಲ್ಲ ಇಲ್ದೇ ಇರ್ಬೇಕಾರೆ ಹೆಂಗೆಲ್ಲ ಮಾತಾಡ್ತೀರ ನೀವು? ಮೊದಲು ಮಾತಾಡ್ದಂಗೆ ಅಂತ ಕಲೀರಿ ರೀ. ಲೇ ಸಿದೋ, ನೀವು ಸುಮ್ಕಿರಲ್ಲ ಸರ್, ನೀವು ಸುಮ್ಕಿರಿ. ಅಲ್ಲ, ನಾನು ಆ ಥರ ಏನು ಹೇಳಿದೆ ಅಂತ. ನಾವೇನೋ ಮಾತಾಡ್ಕೋತಿದ್ರೆ ಇವ್ರು ಯಾಕೆ ಇಂಟರ್ಫಿಯರ್ ಆಗ್ತಾರೆ ಅಂತ ಕೇಳಿದೆ. ಹತ್ತಪ್ಪ, ನೀವಿಬ್ರು ಇವಾಗ ಸುಮ್ಮನೆ ಇರ್ತೀರಾ? ವಾ ಭಾವನಾ, ನೀನು ಒಳಗೆ ನಡೆಯವಾ. ಲೇ ಸಿದ್ದೇಗೌಡ, ನಡ್ಲ ಒಳಗೆ ನೀನು. ಅಪ್ಪಾಜಿ, ಅದು ಹಂಗಲ್ಲ. ಲೇ, ನನ್ನ ಮಾತು ಬೆಲೆ ಕೊಡ್ತೀಯಾ ಇಲ್ವಾ ನೀನು? ನಡ್ಲ ಒಳಿಕೆ. ಹೋಯ್ತೀನಪ್ಪಾಜಿ, ಆದರೆ ಇವ್ರು ನೀವು ಅನ್ಕೊಂಡಷ್ಟು ಒಳ್ಳೆಯವರಲ್ಲ. ಅವರಿಂದ ನಿಮ್ಮ ಹೆಸರಾಳಾಗಬಾರ್ದು, ಅದಕ್ಕೆ ಹೇಳ್ತಾವನೆ. ಲೇ ಸಿದ್ದೇಗೌಡ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ಸುಮ್ಕೆ ನೀನು ಒಳಗೆ ನಡಿಲ್ಲ, ಕರ್ಕೊಂಡೋಗವ ಅವನ್ನ. ನೋಡ್ರಿ, ನಿಮ್ಮ ಪ್ರಾಜೆಕ್ಟ್ ವಿಷಯ ನಾನು ನೋಡ್ಕೊತೀನಿ. ನೀವು ನಿಮ್ಮ ಮೆಂಡ್ರಿಗೆ ಹೇಳ್ಬಿಟ್ಟು ಆ SP ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಹೇಳಿ. ಲೇ ಮುರುಗೌಡ, ಈ ದಿನ ನಮ್ಮ ಮನೆಯವರೆಲ್ಲ ತಲೆ ತಿಂತಾಯಿದ್ರು, ಅದೇ ಸಾಕಾಗೋಗಿತ್ತು. ಈಗ ನೋಡಿದ್ರೆ ಆ ಸೌಪರ್ಣಿಕ ರವಿಶಂಕರು ಸೇರ್ಕೊಂಬಿಟ್ರಲ್ಲ ಅದಕ್ಕೆ. ಅಲ್ಲ, ಈಟೋ ತಕ್ಕ ನಮ್ಮ ಸಿದ್ದೇಗೌಡ ತೆಪ್ಪು ಕೂತಿದ್ದ. ಆ ಭಾವನಂಗೆ ಬೈದ್ರು ಅಂದ ತಕ್ಷಣ ಒಳ್ಳೆ ಹುಲಿ ಬಂದಂಗೆ ಬಂದ್ಬಿಟ್ಟಲ್ಲ ಯಾಗ್ರಕ್ಕೆ. ಪಾಪಯ್ಯ, ನಮ್ಮ ಸಿದ್ದು ದುಃಖ, ಕೋಪ, ಪಶ್ಚಾತ್ತಾಪ, ನೋವಿಂದ ಸಿಕ್ಕಾಕೊಂಡು ಒದ್ದಾಡ್ತವನೆ ಕಣಪ್ಪಯ್ಯ. ಅವನಿಗೆ ಭಾವನವರೇ ಜೀವನ ಎಲ್ಲ ಆಗ್ಬಿಟ್ಟವ್ರೆ. ಅವ್ರಿಗೆ ಏನಾರ ಅಂದ್ರೆ ಸಾಕು, ಅವನ ಕೈಲಿ ತಡ್ಕೊಳಕ್ಕೆ ಆಗಕ್ಕಿಲ್ಲ ಕಣಪ್ಪಯ್ಯ. ಆದಷ್ಟು ಬಿರ್ನೆ ಈ ಕೇಸು ಅದು ಇದು ಆಳು ಮುಳಿ ಎಲ್ಲ ಮುಗಿದು ಎಲ್ಲ ಸರಿ ಹೋಗ್ಬಿಟ್ರೆ ಸಾಕು. ಅವ್ನು ಯಾವಾಗಲೂ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡಿರೋದು ನೋಡ್ಕಾಯ್ತಲ್ಲ ಕಣಪ್ಪಯ್ಯ.